ಮೊದಲು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 2 ಪಲಾವ್ ಎಲೆನ ಸೇರಿಸಿ. ಇದರ ಜೊತೆಗೆ 2 ದೊಡ್ಡ ಸೈಜಿನ ಈರುಳ್ಳಿ, 1 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಪೇಸ್ಟ್ ಮಾಡಿಕೊಂಡು ಅದನ್ನು ಎಣ್ಣೆ ಜೊತೆಗೆ ಹಾಕಿ. ಅದರ ಜೊತೆಗೇ 2 ದೊಡ್ಡ ಸೈಜಿನ ಟೊಮೊಟೊವನ್ನು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಕೂಡ ಇದರ ಜೊತೆಗೆ ಹಾಕಿ. ಇದ್ರ ಜೊತೆಗೇ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ. ನಂತರ 2 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಹಾಕಿ ಗ್ರೇವಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಇದು ಬೆಂದ ನಂತರ ಮೊದಲೇ ಬೇಯಿಸಿಟ್ಟುಕೊಂಡಂಥ ಕಾಬೂಲ್ ಕಡಲೆಕಾಳನ್ನು ಸೇರಿಸಿ ಸ್ವಲ್ಪ ಹೊತ್ತು ಬೇಯಿಸಿ. ನಂತರ ಇದೆಲ್ಲ ಮಸಾಲೆ ಇಟ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿ. ಇದೆಲ್ಲವೂ ಬೆಂದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಎಲ್ಲವೂ ಆದ ನಂತರ ಸ್ಟವನ್ನು ಆರಿಸಿ ಕೊನೆಯಲ್ಲಿ 2 ಸ್ಪೂನ್ ಆಯಿಲನ್ನು ಹಾಕಿ ಅದಕ್ಕೆ ಚಿಟಿಕೆ ಚಿಲ್ಲಿ ಪೌಡರನ್ನು ಸೇರಿಸಿ ಗ್ರೇವಿಯ ಮೇಲೆ ಹಾಕಿ. ಇದರಿಂದ ಕಲರು ಕೂಡ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಚಪಾತಿ ಜೊತೆಗೆ ಮತ್ತು ಪೂರಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ.